ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಅನ್ವೇಷಣೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಾನು ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನ್ ಬಗ್ಗೆ. ಅದು ಏನಪ್ಪ ಅಂತಂದರೆ ಬೇಸ್ ಪೇ ಅನ್ನೋ ಅಮೌಂಟ್ ಬಂದ್ಬಿಟ್ಟು 44 ರೂಪಾಯಿವರೆಗೂ ಕೊಡ್ತಾ ಇದ್ದಾರಂತೆ. ಇದು ನಿಜಾನ? ನಾನು ಇದನ್ನು ತಿಳ್ಕೊಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಅದು ಏನಕ್ಕೆ ಅಂತಂದರೆ ಈ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಇಷ್ಟು 44 ರೂಪಾಯಿ ಬೇಸ್ ಪೇ ಅವರು ಎಲ್ಲೂ ಯಾವ ಅಪ್ಲಿಕೇಶನಲ್ಲೂ ಕೊಡ್ತಾ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಹೈಯೆಸ್ಟ್ ಬೇಸ್ ಪೇ ಆಗುತ್ತೆ ಇದೇನಾದರೂ ನಿಜ ಆದರೆ. ಏನಕ್ಕಂತಂದರೆ ಯಾವ ಅಪ್ಲಿಕೇಶನಲ್ಲೂ ಈ ಒಂದು ಬೇಸ್ ಪೇ ಕೊಡ್ತಾ ಇಲ್ಲ. ಇದನ್ನು ನಾನು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ ನನಗೆ ಬಂದಂಥ ನೋಟಿಫಿಕೇಶನ್ನು ನೀವು ಒಂದು ದಿನಕ್ಕೆ 2100 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು ಅಂತ ಇದೆ. ಸೊ ಇದು ನಿಜಾನ? ಯಾವ ರೀತಿ? ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸುಮಾರು ದಿವಸದಿಂದ ನನಗೆ ಈ ಒಂದು ನೋಟಿಫಿಕೇಶನ್ ಬರ್ತಾ ಇತ್ತು. ಇದ್ರ ಬಗ್ಗೆ ನಾನು ಒಂದು ದಿವಸ ರಿಯಾಲಿಟಿ ಚೆಕ್ ಮಾಡೋಣ ಅಂದರೆ ವಿಡಿಯೋ ಮಾಡಿ ತೋರಿಸೋದಕ್ಕಿಂತ ಒಂದು ಆರ್ಡರ್ನ ಮಾಡಿಬಿಟ್ಟು ಬೇಸ್ ಪೇ ನಿಜವಾಗ್ಲೂ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ತಿಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ಇವತ್ತು ನಾನು ರಿಯಾಲಿಟಿ ಚೆಕ್ ಮಾಡೋಕ್ಕೋಸ್ಕರ ಒಂದು ಆರ್ಡರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ, ಒಂದು ಆರ್ಡರ್ನ ಮಾಡಿಬಿಟ್ಟು ಎಷ್ಟು ಕೊಡ್ತಾರೆ ಏನು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ಶಾಡೋ ಫ್ಯಾಕ್ಸ್ಗೆ ಜಾಯ್ನ್ ಆಗ್ತೀರಾ ಅಂತಂದರೆ ನಮ್ಮ ರೆಫರಲಲ್ಲಿ ನೀವೇನಾದರೂ ಜಾಯ್ನ್ ಆದರೆ ನಿಮಗೂ ಜಾಯ್ನಿಂಗ್ ಬೋನಸ್ ಬರುತ್ತೆ, ನನಗೂ ರೆಫರಲ್ ಬೋನಸ್ ಬರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ರೆಫರಲಲ್ಲಿ ನೀವು ಜಾಯ್ನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಐ ಡಿ ಕೊಟ್ಟಿರ್ತೀನಿ, ನಮ್ಮ ಅನ್ವೇಷಣೆ ಅಂತ. ಸೊ ಹೋಗ್ಬಿಟ್ಟು ನೀವು DM ಮಾಡ್ಬೋದು, ಅಥವಾ ನನ್ನ ವಾಟ್ಸಪ್ ಚಾನಲ್ ಲಿಂಕ್ನ ಕೊಟ್ಟಿರ್ತೀನಿ, ಅದರಲ್ಲೂ ಹೋಗ್ಬಿಟ್ಟು DM ಮೆಸೇಜ್ ಮಾಡ್ಬೋದು. ಅಥವಾ ಇನ್ನೊಂದೇನಪ್ಪ ಅಂತಂದರೆ ರೆಫರಲ್ ಕೋಡ್ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿನೂ ಜಾಯ್ನ್ ಆಗ್ಬೋದು. ಬನ್ನಿ ಇವತ್ತಿನ ರಿಯಾಲಿಟಿ ಚೆಕ್ ಮಾಡೋಣ, ನಿಜಾನ ಇಲ್ವಾ ಬೇಸ್ ಪೇ 44 ರೂಪಾಯಿ ಕೊಡೋದು. ಸ್ನೇಹಿತರೆ, ಸೊ ನಾನು ಈಗ ಆಫ್ಲೈನಿಂದ ಆನ್ಲೈನ್ಗೆ ಹೋಗ್ತಾ ಇದ್ದೀನಿ. ಸೊ ಸರ್ಚಿಂಗ್ ಫಾರ್ ಆರ್ಡರ್ಸ್ ಆಗ್ತಾಯಿದೆ. ಸೊ ಈಗ ನಮಗೆ ಯಾವುದಾದ್ರೂ ಡ್ಯೂಟಿ ಬಿದ್ದರೆ ನಿಮಗೆ ಸಿಗ್ತೀನಿ. ನೋಡೋಣ ಇವತ್ತು ನಾನು ಆಗಲೇ ಹೇಳ್ದಂಗೆ ಏನೆಲ್ಲ ಆಫರ್ ಇದೆ, ಯಾವ ಥರ ಇದೆ. ಸೊ 3 ಆರ್ಡ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ಒಂದು ಆರ್ಡ್ರ್ ಬರ್ತಾ ಇದೆ ಪಿಕಪ್ಪು. ಸೊ ಎಲ್ಲಿಂದ ಅಂದರೆ ಎಕ್ಸೆಪ್ಟ್ ಮಾಡ್ಕೊಬಿಡೋಣ ಫಸ್ಟು. 46 ರೂಪಾಯಿ ಒಂದು ಆರ್ಡ್ರು. ಎಲ್ಲಿ ಅಂದರೆ 7 ಪ್ಲೇಟ್ಸಿಂದ. ಸೊ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ಇನ್ನೊಂದೇನಪ್ಪ ಅಂದರೆ ಈ ಶಾಡೋ ಫ್ಯಾಕ್ಸ್ ಅಪ್ಲಿಕೇಶನಲ್ಲಿ ನೀವೇನಾದರೂ ಕರೆಕ್ಟಾಗಿ ಲಾಗಿನ್ ಅವರ್ಸ್ನ ಇದ್ದರೆ ಅಂದರೆ ಈಗ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವಿದ್ರೆ 2100 ರೂಪಾಯಿವರೆಗೂ ನೀವು ಇದರಲ್ಲಿ ಅರ್ನಿಂಗ್ಸ್ನ ಮಾಡ್ಕೊಬೋದು. ಏನಪ್ಪ ಅಂತಂದರೆ ಇದರಲ್ಲಿ ನೀವು ಕರೆಕ್ಟಾಗಿ ಲಾಗಿನ್ ಅವರ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ, ಅದೇ ರೀತಿ ಆರ್ಡರ್ಸ್ನ ಅಚೀವ್ ಮಾಡಬೇಕಾಗುತ್ತೆ. ಸೊ ಈಗ ಅತಿ ಹೆಚ್ಚು ಆರ್ಡರ್ಸ್ ಬರ್ತಾ ಇರೋದ್ರಿಂದ ಲೈಕ್ ನಿಮಗೆ ಚಾನ್ಸ್ ಟು ಅರ್ನ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಇದೆ. ಸೊ ಈಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ, 7 ಪ್ಲೇಟ್ಸ್ ಹತ್ರ ಎಕ್ಸಾಕ್ಟಾಗಿ. ಸೊ ಈಗ ಹೋಗ್ಬಿಟ್ಟು ಆರ್ಡರ್ನ ಪಿಕಪ್ ಮಾಡ್ಕೊಳ್ಳೋಣ ಬನ್ನಿ. ನನಗೆ ಗೊತ್ತಿರೋ ಪ್ರಕಾರ ಶಾಡೋ ಫ್ಯಾಕ್ಸಲ್ಲಿ ಸ್ಪೆಷಲ್ ಥಿಂಗ್ ಅಂತ ಏನಪ್ಪ ಅಂತಂದರೆ ಅದು ಬೇಸ್ ಪೇ ಅಮೌಂಟ್ ಬಂದುಬಿಟ್ಟು 44 ರೂಪಾಯಿ ಕೊಡ್ತಿದ್ದಾರೆ. ಒಂದಲ್ಲ ಎರಡಲ್ಲ 44 ರೂಪಾಯಿ. ಏನಕ್ಕೆ ಅಂತಂದರೆ ಈ ಒಂದು ಬೇಸ್ ಪೇ ಇನ್ನು ಮಾರ್ಕೆಟಲ್ಲಿ ಯಾವ ಅಪ್ಲಿಕೇಶನ್ನು ಕೂಡ ಕೊಡ್ತಾ ಇಲ್ಲ. ನೀವು ಯಾವುದೇ ಅಪ್ಲಿಕೇಶನ್ಗೆ ಕಂಪೇರ್ ಮಾಡ್ಕೊಬೋದು, ನೀವು ತೆಗೆದು ರೇಟ್ ಕಾರ್ಡ್ನ ಚೆಕ್ ಮಾಡ್ಕೋಬೋದು. ಆದರೆ ನಿಮಗೆ ಬಂದುಬಿಟ್ಟು ಹೈಯೆಸ್ಟ್ ಇನ್ ಮಾರ್ಕೆಟಲ್ಲಿ ಕೊಡ್ತಾ ಇರೋಂಥದ್ದು ಬಂದುಬಿಟ್ಟು ಶಾಡೋ ಫ್ಯಾಕ್ಸು, ಅದು 44 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ನೀವು ಬೇಕಾದರೆ ಎಲ್ಲಾದರೂ ಓಪನ್ ಮಾಡಿ ಕಂಪೇರಿಟಿವ್ ಮಾಡ್ಕೊಬೋದು, ಚೆಕ್ ಮಾಡ್ಬೋದು. ಸೊ ಇಷ್ಟು ಬೇಸ್ ಪೇ ಅಮೌಂಟು ನನಗೆ ಗೊತ್ತಿರೋ ಪ್ರಕಾರ ಬೇರೆ ಯಾವ ಅಪ್ಲಿಕೇಶನಲ್ಲೂ ಕೊಡ್ತಾ ಇಲ್ಲ, 44 ರೂಪಾಯಿ. ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ. ಆ್ಯಂಡ್ ನಿಮಗೆ ಲೈವಲ್ಲೂ ನಿಮಗೆ ತೋರಿಸ್ಬೇಕು ಅಂದರೂ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದರೆ ನಾವು ಹೇಳೋದಕ್ಕಿಂತ ಲೈವಲ್ಲಿ ನೋಡೋದೇ ನಿಮಗೂ ಖುಷಿ. ಸೊ ಇಲ್ಲಿ ನೋಡಿ, ಹೈಯೆಸ್ಟ್ ಬೇಸ್ ಪೇ ಇನ್ ದ ಮಾರ್ಕೆಟ್ 44 ರೂಪೀಸ್ ಕೊಡ್ತಾ ಇದ್ದಾರೆ. ಸೊ ಅರ್ನ್ ಅಪ್ ಟು 2100ವರೆಗೂ ನೀವು ಅರ್ನ್ ಮಾಡ್ಕೊಬೋದು. ಇನ್ನೊಂದೇನಪ್ಪ ಅಂದರೆ ಆಗಲೇ ನಾನು ನಿಮ್ಗೆ ಹೇಳಿದೆ, ನೀವು ಒಂದು ದಿನದಲ್ಲಿ 2100 ರೂಪಾಯಿವರೆಗೂ ನೀವು ಅಪ್ ಟು ಅಲ್ಲಿವರೆಗೂ ನೀವು ಅರ್ನ್ ಮಾಡಬಹುದು ಅಂತ ನಾನು ಹೇಳಿದ್ದೆ ನಿಮಗೆ. ಸೊ ಅದು ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ, ಯಾವ ರೀತಿ ಅರ್ನ್ ಮಾಡ್ಬೋದು ಅಂತಂದರೆ, ನೀವು ಏನಾದರೂ ಒಂದು ದಿನದಲ್ಲಿ 30 ಆರ್ಡರ್ನ ಕಂಪ್ಲೀಟ್ ಮಾಡಿದೆ ಅಂದರೆ 2100 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. ನೀವೇನಾದರೂ ಒಂದು ದಿನದಲ್ಲಿ 20 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 1250 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. 12 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ 700 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. 7 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೆ 385 ರೂಪಾಯಿ ಅರ್ನ್ ಮಾಡ್ಬೋದು. ಸೊ ನೀವೇನಾದರೂ ಒಂದು ದಿನದಲ್ಲಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಲಾಗಿನ್ ಅವರ್ಸ್ನ ಮೈಂಟೈನ್ ಮಾಡಿ ನೀವೇನಾದರೂ ಅರ್ನಿಂಗ್ನ ಮಾಡೋಕ್ಕೆ ಅಂತ ಬಂದರೆ, ಅಂದರೆ ಫುಲ್ ಟೈಮ್ ನಾನು ಮಾಡಲೇಬೇಕು, ಮಾಡ್ತೀನಿ ಅಂತ ಯಾರಾದರೂ ಚಾಲೆಂಜ್ ತಗೊಂಡು ಅಂದರೆ ಲೈಕ್ ಮಾಡ್ತೀನಿ ನಾನು ಅಂತ ಬಂದರೆ, ಸೊ ನೀವು ಒಂದು ದಿನಕ್ಕೆ 2100 ರೂಪಾಯಿವರೆಗೂ ಆರಾಮಾಗಿ ಅರ್ನ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ
ಪ್ರತಿ ಅಪ್ಲಿಕೇಶನಲ್ಗೂ ಬೇರೆ ಅಪ್ಲಿಕೇಶನ್ಗೆ ನೀವು ಹೆಂಗೆ ಲಾಗಿನ್ ಅವರ್ಸ್ನ ನಾವು ಕೊಡಬೇಕಾಗುತ್ತೆ, ಅದೇ ಥರ ಈ ಒಂದು ಅಪ್ಲಿಕೇಶನ್ಗೂ ನೀವು ಲಾಗಿನ್ ಅವರ್ಸ್ನ ಕೊಡಬೇಕಾಗುತ್ತೆ. ನೀವೇನಾದರೂ ಲಾಗಿನ್ ಅವರ್ಸ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ನೀವು ಒಂದು ದಿನದಲ್ಲಿ 2100 ರೂಪಾಯಿವರೆಗೂ ನೀವು ಶಾರ್ಟ್ ಆಫ್ ಎಕ್ಸಲ್ಲಿ ಅರ್ನ್ ಮಾಡ್ಕೊಬಹುದು. ಶಾರ್ಟ್ ಆಫ್ ಎಕ್ಸಲ್ಲಿ ನಿಮಗೆ ಡೈಲಿ ಪೇಔಟ್ ಬಗ್ಗೆ ತಿಳಿಸ್ಕೊಡ್ಬೇಕು. ಹೈಯೆಸ್ಟ್ ಡೈಲಿ ಪೇಔಟ್ನ ಕೊಡ್ತಿದ್ದಾರೆ, ಅದನ್ನು ನಿಮಗೆ ನೋಟಿಫಿಕೇಷನಲ್ಲಿ ತೋರಿಸ್ತಾ ಇರ್ತದೆ. ನೀವೇನಾದರೂ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಚೆಕ್ ಮಾಡಿದ್ರೆ, ಇಲ್ಲಾಂದರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ, ಸೊ ನಿಮಗೆ ನೋಡ್ಕೊಳ್ಬೇಕಾದ್ರೆ ಇದು ಲೈವಲ್ಲಿ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಾನು. ಇದು ಯಾವ ರೀತಿಯಪ್ಪ ಅಂತಂದರೆ, ನೀವು ಬ್ರೇಕ್ಫಾಸ್ಟಲ್ಲಿ ಏನಾದರೂ 7 o'clock 12 o'clock ನೀವೇನಾದರೂ ಡ್ಯೂಟಿನ ಆನ್ ಮಾಡಿದ್ರೆ ಅಂದರೆ 34 ರೂಪೀಸ್ ಸಿಗುತ್ತೆ. ಅದಾದಮೇಲೆ ಲಂಚ್ ಟೈಮಲ್ಲಿ ಬಂದು ನಿಮಗೆ 12 to 4 ಬಂದುಬಿಟ್ಟು 39 ರೂಪೀಸು ಪೇಔಟ್ ಸಿಗುತ್ತೆ. ಅದಾದಮೇಲೆ ಸ್ನ್ಯಾಕ್ಸಲ್ಲಿ ಬಂದು ನೀವೇನಾದರೂ 4 to 7 ಇದ್ದರೆ 34 ರೂಪೀಸ್ ಇರ್ತದೆ. ಸೊ ನೀವೇನಾದರೂ ಡಿನ್ನರ್ ಲೇಟ್ ನೈಟು 7 o'clock 3 PM ಮಾಡಿದ್ರೆ ಅಂದರೆ 44 ರೂಪೀಸ್ ಇರ್ತದೆ. ಸೊ ಆಮೇಲೆ ನಿಮಗೆ ಡೈಲಿ ಆರ್ಡರ್ ಸರ್ಜ್ ಅಂತ ಇರ್ತದೆ. ಸೊ ಇದರಲ್ಲೂ ನಿಮಗೆ ಸರ್ಜ್ ಸಿಗುತ್ತಾ ಇರ್ತದೆ. ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡ್ಕೊಬೋದು. ಮತ್ತು ಸ್ನೇಹಿತರೆ, ಇನ್ನೊಂದು ನಿಮಗೆ ರೆಫರಲ್ ಬೋನಸ್ಸು ನಿಮಗೆ ಸಿಗುತ್ತೆ ಶಾರ್ಟ್ ಆಫ್ ಎಕ್ಸಲ್ಲಿ. ಈ ರೆಫರಲ್ ಬೋನಸ್ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ 7,000 ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ಕೊಬೋದು. ರೆಫರ್ ಮಾಡಿ ಜಾಯ್ನ್ ಆಗಿ ನೀವು ಅರ್ನ್ ಮಾಡ್ಬೋದು. ರೆಫರ್ ಮಾಡಿದವ್ರಿಗೂ ಸಿಗುತ್ತೆ, ಅದಾದಮೇಲೆ ಜಾಯ್ನ್ ಆದವ್ರಿಗೂ ಸಿಗುತ್ತೆ. ಇದು ಯಾವ ರೀತಿ ಅಂತಂದರೆ, ನೀವು ಒಂದು ಸರಿ ಜಾಯ್ನ್ ಆದರೆ 7 ಡೇಸಲ್ಲಿ ನೀವೇನಾದರೂ 7 ಡೇಸ್ ಒಳಗಡೆ ನೀವು ಓಕೆನಾ, ನಿಮಗೆ 30 ಡೇಸ್ ಅಂದರೆ 1 ತಿಂಗಳವರೆಗೂ ಟೈಮ್ ಇರ್ತದೆ. ಬಟ್ 7 ಡೇಸಲ್ಲಿ ನೀವೇನಾದರೂ 70 ಆರ್ಡರ್ಸ್ನ ಕಂಪ್ಲೀಟ್ ಮಾಡಿದ್ರೆ 1,000 ರೂಪಾಯಿ ನಿಮಗೆ ಜಾಯ್ನಿಂಗ್ ಬೋನಸ್ ಆ್ಯಂಡ್ ರೆಫರಲ್ ಬೋನಸ್ ಸಿಗುತ್ತೆ. ಅದಾದಮೇಲೆ 21 ದಿನದಲ್ಲಿ ನೀವೇನಾದರೂ 300 ಆರ್ಡರ್ನ ಕಂಪ್ಲೀಟ್ ಮಾಡಿದ್ರೆ 2,500 ರೂಪಾಯಿ ಸಿಗುತ್ತೆ. ಸೊ ಅದಾದಮೇಲೆ ನಿಮಗೆ 30 ದಿನದಲ್ಲಿ ನೀವೇನಾದರೂ 450 ಕಂಪ್ಲೀಟ್ ಮಾಡಿದ್ರೆ ಅಂದರೆ ಟೋಟಲ್ ಆಗಿ ನಿಮಗೆ 7,000ವರೆಗೂ ನಿಮಗೆ ರೆಫರಲ್ ಬೋನಸ್ಸೂ ಸಿಗುತ್ತೆ. ನೀವು ಯಾರಿಗಾದರೂ ರೆಫರು ಮಾಡ್ಬೋದು ಅಥವಾ ನೀವು ಜಾಯ್ನ್ ಆಗಿನೂ ಇದನ್ನು ಅರ್ನ್ ಮಾಡ್ಕೊಬೋದು. ಸೊ ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಶಾರ್ಟ್ ಆಫ್ ಎಕ್ಸಲ್ಲಿ. ನಿಮಗೆಲ್ಲ ಗೊತ್ತಿದೆ, ಶಾರ್ಟ್ ಆಫ್ ಎಕ್ಸಲ್ಲಿ ಆಮೇಲೆ ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಏನೇ ಅಪ್ಡೇಟ್ಸ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ. ಏನಪ್ಪ ಅಂತಂದರೆ, ಈಗ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ. ಸೊ ಕಂಪೇರಿಟಿವ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ನಿಮ್ಗೆ ಗೊತ್ತಿದೆ, ಯಾವ ಅಪ್ಲಿಕೇಶನ್ ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ಆ ಅಪ್ಲಿಕೇಶನಲ್ಲಿ ನೀವೇನಾದರೂ ನೋಡಿದ್ರೆ ಬೇಸ್ ಪೇ ಕರೆಕ್ಟಾಗಿ ಕೊಡಲ್ಲ, ಸರ್ಜು ಸರಿಯಾಗಿ ಕೊಡಲ್ಲ, ಆ್ಯಂಡ್ ನಿಮಗೆ ಬೇರೆ ಬೇರೆ ಕೆಲವೊಂದು ಸಮಸ್ಯೆಗಳಿರ್ತವೆ. ಸೊ ಅಂಥವರು ಈ ಒಂದು ಅಪ್ಲಿಕೇಶನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಯಾರಾದರೂ ಮಾಡ್ತಾ ಇರೋರು ಈ ಅಪ್ಲಿಕೇಶನ್ ಬಗ್ಗೆ ನಿಮಗೇನು ಗೊತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ, ಸುಮಾರು ಜನ ಕಂಪ್ಲೇಂಟ್ ಮಾಡೋದೇನಪ್ಪ ಅಂದರೆ ಆರ್ಡರ್ಸ್ ಯಾವ ರೀತಿ ಇರ್ತದೆ, ಆರ್ಡರ್ಸ್ ಸಿಗ್ತದ ಅಂತ. ಸೊ ಆರ್ಡರ್ಸು ಇದರಲ್ಲಿ ಸಿಗ್ತದೆ. ಏನಕ್ಕೆ ಅಂತಂದರೆ, ಇದರಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಅಂದರೆ ಅಪ್ಲಿಕೇಶನ್ಸ್ ಕಡೆಯಿಂದ ಆರ್ಡರ್ಸು ತುಂಬ ಬರ್ತದೆ. ಈಗ ನಿಮಗೆ ಇದರಲ್ಲಿ ಮಾತ್ರ ಬುಕ್ ಮಾಡೋ ಆರ್ಡರ್ಸ್ ಅಷ್ಟೇ ಬರಲ್ಲ, ಸ್ವಿಗ್ಗಿಯಲ್ಲಿ ಬುಕ್ ಮಾಡೋ ಆರ್ಡರ್ಸ್ ಬರ್ತದೆ, ಅಪೋಲೋದಲ್ಲಿ ಬುಕ್ ಮಾಡೋ ಆರ್ಡರ್ಸ್ ಬರ್ತದೆ, ಮ್ಯಾಜಿಕ್ ಪಿನ್ನಲ್ಲಿ ಬುಕ್ ಮಾಡೋ ಆರ್ಡರ್ಸ್ ಬರ್ತದೆ. ಈ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಸು ಏನೆಲ್ಲ ಇದ್ದಾವೆ, ಇದರಲ್ಲಿ ನೀವು ಬುಕ್ ಮಾಡುವಂತಹ ಆರ್ಡರ್ಸ್ ಎಲ್ಲನೂ ಈ ಒಂದು ಶಾರ್ಟ್ ಆಫ್ ಎಕ್ಸೆಲ್ ಅಪ್ಲಿಕೇಶನಲ್ಲಿ ಆರ್ಡರ್ಸ್ ಬರ್ತದೆ. ನಿಮ್ಗೆ ಇನ್ನೊಂದೇನಪ್ಪ ಅಂದರೆ, ಆರ್ಡರ್ ಫ್ಲೋ ಬ್ಯಾಕ್ ಟು ಬ್ಯಾಕ್ ಇರುತ್ತಾ ಅಂತ ಕೇಳ್ತೀರಾ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದು ಲೆವೆಲ್ಗೆ ಪರವಾಗಿಲ್ಲ ಇರ್ತದೆ. ಏನಕ್ಕೆ ಅಂತಂದರೆ, ಎಲ್ಲ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲಿ ಇವ್ರ ಜೊತೆ ಕೊಲೆಬಾಗಿರೋದ್ರಿಂದ ಅಲ್ಲಿ ಬುಕ್ ಮಾಡೋ ಆರ್ಡರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ಆರಾಮಾಗಿ ಅರ್ನ್ ಮಾಡ್ಬೋದು. ಸೊ ನಿಮ್ಗೆ ಯಾವತ್ತಾದರೂ ನಾನು ಒಂದು ದಿವಸ ಫುಲ್ ಡೇ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ಮಾಡಿರಲಿಲ್ಲ, ಬಟ್ ಒಂದಿನ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ. ಬಂದರು. ಓಕೆ, OTP ಏನೇಳಿ? ಓಕೆ ಸರ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಈಗ ನಾನು ಒಂದು ಆರ್ಡ್ರನ್ನ ಡೆಲಿವರಿ ಕಂಪ್ಲೀಟ್ನ ಕೊಟ್ಟಿದ್ದೀನಿ. ಈಗ ನಿಮಗೆ ಲೈವಲ್ಲಿ ತೋರಿಸ್ತೀನಿ ನೋಡಿ. ನಮಗೆ ಈ ಆರ್ಡ್ರಿಗೆ ಎಷ್ಟಪ್ಪ ಸಿಕ್ತು ಅಂದರೆ 47 ರೂಪಾಯಿ ಸಿಕ್ತು ನಮಗೆ. ಸೊ ಆ್ಯಕ್ಚುಲಿ ಇದರಲ್ಲಿ ಬೇಸ್ ಪೇ ಅಮೌಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಸಿಗ್ತದೆ. ಈಗ ನಾನು ಆಗಲೇ ಹೇಳ್ದಂಗೆ ಬೇಸ್ ಪೇ ಬಂದುಬಿಟ್ಟು 44 ರೂಪಾಯಿ ಅಂತ, ಬಟ್ ಈಗ ನೋಡಿ ನಮಗೆ 47 ರೂಪಾಯಿ ಸಿಕ್ಕೈತೆ. ಆರ್ಡ್ರ್ ಪೇ 39 ರೂಪಾಯಿ, ಡಿಸ್ಟೆನ್ಸ್ ಪೇ 7 ರೂಪಾಯಿ. ಸೊ ಟೋಟಲ್ 47 ರೂಪಾಯಿ ಸಿಕ್ಕೈತೆ. ಸೊ ಚೆನ್ನಾಗಿದೆ. ಈ ಥರ ಬೇಸ್ ಪೇಕನ್ನು ಕೊಟ್ಟರೆ ಅರ್ನಿಂಗ್ಸು ಸ್ವಲ್ಪ ಜಾಸ್ತಿನ ಮಾಡ್ಕೊಬೋದು. ಸೊ ಫಸ್ಟ್ನೇ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ, ನೋಡೋಣ ಬನ್ನಿ. ಸುಮಾರು ಜನ ಕಮೆಂಟ್ ಮಾಡಿ ಕೇಳೋದೇನಪ್ಪ ಅಂತಂದರೆ, ಇದರಲ್ಲಿ ನಿಮಗೆ ಲಾಗಿನ್ ಅವರ್ಸ್ನ ಯಾವ ರೀತಿ ಕೊಡಬೇಕು ಅಂತಲೂ ಒಂದು ಡೌಟ್ ಇರ್ತದೆ. ಅಂದರೆ ಯಾವ ಟೈಮಿಂಗಿಂದ ಯಾವ ಟೈಮಿಂಗು ಅಂತ. ಇದರಲ್ಲಿ ನೀವು ಯಾವ ಟೈಮ್ಗೆ ನಿಮ್ಮ ಟೈಮ್ ಫ್ಲೆಕ್ಸಿಬಿಲಿಟಿ ಇರ್ತದೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾನು ಫ್ರೀ ಇರ್ತೀನಿ, ಮಧ್ಯಾಹ್ನ ಒಂದು 2 ಅವರ್ ನಾನು ಬ್ಯುಸಿ ಇರ್ತೀನಿ, ಅದಾದಮೇಲೆ ಮತ್ತೆ ಬಂದು ನಾನು ಮಾಡ್ತೀನಿ. ಸೊ ನಿಮ್ಮ ಇಷ್ಟ, ನೀವು ಯಾವ ಟೈಮ್ಗಾದರೂ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೇರೆ
ಬೇರೆ ಬೇರೆ ಅಪ್ಲಿಕೇಶನಲ್ಲಿ ನೀವು ಇದೇ ಟೈಮಿಂದ ಇದೇ ಟೈಮ್ಗೆ ಲಾಗಿನ್ ಅವರ್ಸ್ನ ಕಂಪಲ್ಸರಿ ಕೊಡಲೇಬೇಕು, ಇದು ಇರಲೇಬೇಕು ಅನ್ನೋಂತಹ ಕಂಡೀಷನ್ಸ್ ಇದೆ. ಆದರೆ ನಿಮಗೆ ಈ ಒಂದು ಅಪ್ಲಿಕೇಶನಲ್ಲಿ ಆ ಥರ ಇಲ್ಲ. ನಿಮ್ಮ ಫ್ಲೆಕ್ಸಿಬಿಲಿಟಿ, ನಿಮಗೆ ಯಾವ ರೀತಿ ನೀವು ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ರೀತಿ ನೀವು ಬಂದು ವರ್ಕ್ನ ಮಾಡ್ಕೊಬೋದು. ಈ ಟೈಮಿಂದ ಈ ಟೈಮ್ಗೆ ಇವತ್ತು ಮಧ್ಯಾಹ್ನ ಮಾಡಿದ್ರಿ, ನಾಳೆ ಬಂದು ಸಂಜೆ ಮಾಡಿದ್ರಿ. ಸೊ ನಿಮ್ಮ ಇಷ್ಟ, ಅದು ಪಾರ್ಟ್ ಟೈಮ್ ಮಾಡ್ತೀರಾ, ಫುಲ್ ಟೈಮ್ ಮಾಡ್ತೀರಾ, ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ. ನಿಮಗೆ ಹೆಂಗೆ ಕಂಫರ್ಟಬಲ್ ಇದೆ, ನಿಮ್ಗೆ ಹೆಂಗೆ ವರ್ಕೌಟ್ ಆಗುತ್ತೆ, ನನಗೆ ಈ ರೀತಿ ಮಾಡಿದ್ರೆ ನನಗೆ ವರ್ಕೌಟ್ ಆಗುತ್ತೆ, ಈ ರೀತಿ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತೆ ಅಂದರೆ ನೀವು ಆ ರೀತಿ ಇದರಲ್ಲಿ ವರ್ಕ್ನ ಮಾಡ್ಕೊಬಹುದು. ಅಂದರೆ ಈ ಒಂದು ಅಪ್ಲಿಕೇಶನಲ್ಲಿ ಬ್ಯಾಕ್ ಟು ಹೋಮ್ ಅನ್ನೋಂತಹ ಒಂದು ಆಪ್ಷನ್ನು ಇದೆ. ಇದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇದು ನಿಮಗೆ ನೀವೇನಾದರೂ ಆರ್ಡರ್ನ ತಗೊಂಡು ತುಂಬ ದೂರ ಹೋಗ್ಬಿಟ್ಟಿದ್ದೀರಾ ಅಂದಾಗ ನೀವು ಅವಾಗ ಅಲ್ಲಿಂದ ಮನೆ ಕಡೆಗೆ ಡ್ಯೂಟಿನ ತಗೊಂಬರ್ಬೇಕು ಅಂದರೆ ಇಲ್ಲಿ ನಿಮ್ಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತದೆ, ಇಲ್ಲೇ ಪಾಪಪ್ ಆಗ್ತಾ ಇರ್ತದೆ ಬ್ಯಾಕ್ ಟು ಹೋಮ್ ಅಂತ. ಸೊ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಅಡ್ರೆಸ್ನ ಮಾಡಿಕೊಂಡ್ರೆ ನೀವು ಇಲ್ಲಿಂದ ಎಲ್ಲಿರ್ತೀರ ಅಲ್ಲಿಂದ, ಈಗ ನಾನು ನಿಯರಲ್ಲಿ ಇದ್ದೀನಿ ಆಲ್ರೆಡಿ ನಮ್ಮ ಮನೆಗೆ, ಸೊ ಈಗ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನೀವೇನಾದರೂ ಬೇರೆ ಕಡೆ ದೂರ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರಬೇಕಾ ಅಂಥ ಟೈಮಲ್ಲಿ ನೀವು ಇದನ್ನು ನೀವು ಬ್ಯಾಕ್ ಟು ಹೋಮ್ನ ಸೆಲೆಕ್ಟ್ನ ಆಪ್ಷನ್ನ ಸೆಲೆಕ್ಟ್ ಅಂದರೆ ಲೈಕ್ ಆನ್ ಮಾಡ್ಕೊಬಹುದು. ಇವತ್ತು ನಾನು ಶಾಡೋ ಎಫೆಕ್ಟ್ಸ್ ಅಪ್ಲಿಕೇಶನ್ನ ಆನ್ ಮಾಡಿದಾಗ ನಾನು ರಿಯಾಲಿಟಿ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ಏನಪ್ಪ ಅಂತಂದರೆ, ಬೇಸ್ ಪೇ ಅಮೌಂಟು 44 ರೂಪಾಯಿ ಕೊಡ್ತಾ ಇರೋದು ಇದು ನಿಜಾನ ಅಂತ. ಏನಕ್ಕಂತಂದರೆ ಯಾವ ಅಪ್ಲಿಕೇಶನಲ್ಲೂ ಈ ಮಾರ್ಕೆಟಲ್ಲಿ ಎಲ್ಲೂ ಕೊಡ್ತಾ ಇಲ್ಲ, ಅಂಥದ್ರಲ್ಲಿ ಶಾಡೋ ಎಫೆಕ್ಟ್ಸಲ್ಲಿ 44 ರೂಪಾಯಿ ಕೊಡ್ತಾ ಇರೋದು ನಿಜಾನ ಅಂತ ನಾನು ನೋಡಬೇಕಿತ್ತು. ಸೊ ನನಗೆ ಸುಮಾರು ದಿವಸದಿಂದ ನೋಟಿಫಿಕೇಷನಲ್ಲಿ ಬರ್ತಾಯಿತ್ತು. ಸೊ ಇವತ್ತು ನಾನು ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಚೆಕ್ ಮಾಡೋಣ ಅಂತಲೇ ಬಂದಿದ್ದೆ. ಸೊ ಅದಕ್ಕಂತಲೇ 1-2 ಆರ್ಡ್ರ್ ಮಾಡೋಣ ಅಂತ ಬಂದಿದ್ದೆ. ಸೊ ಒಂದು ಆರ್ಡ್ರನ್ನ ಮಾಡಿ ಆಲ್ರೆಡಿ ಪಿಕಪ್ಪು ಡ್ರಾಪು ಎಲ್ಲನೂ ಸೇರಿ ನನಗೆ 47 ರೂಪಾಯಿ ಕೊಟ್ಟಿದ್ದಾರೆ. ಸೊ ಆಕ್ಚುಲಿ ಹೇಳಬೇಕು ಅಂದರೆ ಪಿಕಪ್ಪು ಒಂದು 200 ಮೀಟರ್ಸ್ ಇತ್ತು, ಡ್ರಾಪು ಬಂದ್ಬಿಟ್ಟು 1.5-2 ಕಿಲೋಮೀಟರ್ ಇತ್ತು. ಸೊ ಟೋಟಲ್ 2.5 ಕಿಲೋಮೀಟರ್ಗೆ 47 ರೂಪಾಯಿವರೆಗೂ ನನಗೆ ಸಿಕ್ತು. ಸೊ ಬೇಸ್ ಪೇ ಅಮೌಂಟು 44 ರೂಪಾಯಿ ಕೊಡ್ತಾ ಇರೋದು ಹೌದು ಕೊಡ್ತಾ ಇದ್ದಾರೆ. ಸೊ ಈಗ ನೀವು ಬೇಕಾದರೆ ಒಂದ್ಸರಿ ಲಾಗಿನ್ನ ಮಾಡಿ ಚೆಕ್ನ ಮಾಡ್ಕೋಬಹುದು, ಬೇಕಾದರೆ ನೀವು ಅರ್ನ ಮಾಡ್ಕೊಬಹುದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ 2100 ರೂಪಾಯಿವರೆಗೂ ನೀವು ಇಲ್ಲಿ ಅರ್ನ್ ಮಾಡ್ಕೊಬಹುದು. ಸೊ ಒಂದು ದಿನದಲ್ಲಿ ನೀವು ಬೇಕಾದರೆ ನೋಡಿ. ಆ್ಯಂಡ್ ಬೇರೆ ಬೇರೆ ಅಪ್ಲಿಕೇಶನ್ಗೆ ಕಂಪೇರ್ ಮಾಡಿಕೊಂಡ್ರೆ ಬೇಸ್ ಪೇ ಅನ್ನೋದು 44 ರೂಪಾಯಿವರೆಗೂ ಯಾವ ಅಪ್ಲಿಕೇಶನ್ಲು ಈ ಮಾರ್ಕೆಟಲ್ಲಿ ಕೊಡ್ತಾ ಇಲ್ಲ. ಸೊ ನೀವು ಒಂದ್ಸರಿ ಚೆಕ್ ಮಾಡಿ, ನಾನಂತೂ ಚೆಕ್ ಮಾಡಿದ್ದೀನಿ. ಆ್ಯಂಡ್ ನನಗಂತೂ ನಿಜ ಹೇಳಬೇಕು ಅಂದರೆ ಖುಷಿ ಆಗ್ತಾಯಿದೆ. ಏನಕ್ಕಂತಂದರೆ ನಮ್ಮ ಡೆಲಿವರಿ ಬಾಯ್ಸು ಬರೋದೇ ಅರ್ನ್ ಮಾಡ್ಕೊಳ್ಳೋಕ್ಕೋಸ್ಕರ, ಎಷ್ಟಾದರೂ ಒಂದು ಎಂಡ್ ಆಫ್ ದ ಡೇ ಒಂದು ಅರ್ನಿಂಗ್ಸ ಮಾಡಬೇಕು ಅಂತ ಒಂದು ಮೈಂಡ್ ಸೆಟಲ್ಲಿ ಬಂದಿರ್ತೀವಿ. ಅಂಥವ್ರಿಗೆ ಈ ಒಂದು ಬೇಸ್ ಪೇ ಅನ್ನೋದೇನಿದೆ, ಸೊ ಇದು ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಏನಾದರೂ ಮಾಡ್ತಿದ್ದೀರಾ, ನಿಮ್ಮ ಅನಿಸಿಕೆ ಏನು, ಆಲ್ರೆಡಿ ನೀವು ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಏನೇ ಅಪ್ಡೇಟ್ಸ್ ಇದ್ದರೂ, ಯಾವುದೇ ಅಪ್ಲಿಕೇಶನಲ್ಲಿ ಬೇರೆ ಅಪ್ಡೇಟ್ಸ್ ಇದ್ರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ಒಂದು ಅರ್ನಿಂಗ್ಸ್ ಆಪರ್ಚುನಿಟಿನ, ಈ ಒಂದು 44 ರೂಪಾಯಿ ಕೊಡುವಂತಹ ಬೇಸ್ ಪೇ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಈ ಕೂಡಲೇ ಯಾರಾದರೂ ಲಾಗಿನ್ ಇದ್ದರೆ, ಆಲ್ರೆಡಿ ನಿಮ್ಮ ಹತ್ರ ಐ ಡಿ ಇದ್ದರೆ ಲಾಗಿನ್ ಮಾಡಿ ಅರ್ನಿಂಗ್ಸ್ನ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೊಂದೇನಪ್ಪ ಅಂದರೆ ಯಾರ ಹತ್ರ ಆದರೂ ಐ ಡಿ ಇಲ್ಲ ಅಂತಂದರೆ ನನ್ನ ರೆಫರಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ನೀವೇನಾದರೂ ನನ್ನ ರೆಫರಲಲ್ಲಿ ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನಿಲ್ಲಿ ನಿಮಗೆ ರೆಫರಲ್ ಕೋಡ್ನ ಕೊಟ್ಟಿರ್ತೀನಿ, ಅಥವಾ ರೆಫರಲ್ ಲಿಂಕ್ನ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನನ್ನ ವಾಟ್ಸಪ್ ಅಂದರೆ ಚಾನಲ್ ಇದೆ, ಸೊ ವಾಟ್ಸಪ್ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಹಾಕಿರ್ತೀನಿ, ಆ ಗ್ರೂಪ್ ಲಿಂಕ್ನ ಹಾಕಿರ್ತೀನಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ DM ಮಾಡಿದ್ರು ಕೂಡ ನಾನು ನಿಮಗೆ ರೆಫರ್ ಮಾಡ್ತೀನಿ. ರೆಫರ್ ಮಾಡುವ ಮುಖಾಂತರ ನೀವು ರೆಫರ್ ಬೋನಸ್ಸು ಆ್ಯಂಡ್ ಜಾಯ್ನಿಂಗ್ ಬೋನಸ್ನ ಗಳಿಸ್ಬೋದು, ನಾನು ರೆಫರ್ ಬೋನಸ್ನ ಗಳಿಸ್ಬೋದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಅರ್ನಿಂಗ್ಸ್ನ ಮಾಡಿ, ಒಂದು ಒಳ್ಳೆ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಬೈ ಫ್ರೆಂಡ್ಸ್. ಆ್ಯಂಡ್ ಹುಷಾರಾಗಿ ಡ್ಯೂಟಿ ಮಾಡಿ, ಹುಷಾರಾಗಿರಿ.